ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಇವಾಗ KR ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ಏನು ಎತ್ತ ಅಂತೆಲ್ಲ ಶೂಟ್ ಮಾಡೋದಕ್ಕೆ ಬಂದಿದ್ದೀವಿ. ಜನ ನೋಡ್ಬೋದು ನೀವು, ಫುಲ್ಲು ಜನ ತುಂಬೋಗಿದ್ದಾರೆ, ಕಾಲಿಡೋಕ್ಕೂ ಜಾಗ ಇಲ್ಲ. ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಯೋಚನೆ ಮಾಡ್ಕೊಂಡು ಬನ್ನಿ ಎಲ್ಲರೂ. ನೋಡಿ ನೀವಿಲ್ಲಿ ಹೆಣ್ಮಕ್ಳು ಅವರೆಲ್ಲ ಓಡಾಡ್ತಾ ಇರೋಂಥ ಅವ್ರ ಪರಿಸ್ಥಿತಿ ನಿಮಗೆ ಕಾಣಿಸುತ್ತೆ. ತುಂಬ ನುಗ್ಗಲಿದೆ, ಅರ್ಥ ಮಾಡ್ಕೊಳ್ಳಿ. ಬರ್ಬೇಕಾದ್ರೆ ಪೊಲೀಸವ್ರು ನೋಡಿ ಇಲ್ಲೆಲ್ಲ ಎಲ್ಲರನ್ನೂ ಕಳಿಸ್ತಿದ್ದಾರೆ. ಪಾಪ ಅವ್ರ ಕೈಲೂ ಪ್ರೊಟೆಕ್ಷನ್ ಮಾಡೋಕ್ಕಾಗ್ತಿಲ್ಲ ಇಷ್ಟು ಜನ ಮೇಂಟೈನ್ ಮಾಡೋಕ್ಕೆ. ಬಟ್ ಒಂದಂತೂ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಅಂತಾರಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀವಿ. ಹೆಣ್ಮಕ್ಳು, ವಯಸ್ಸಾದವರು ಮತ್ತು ಇನ್ನೊಂದು ಮಕ್ಕಳನ್ನ ಕರ್ಕೊಂಬಂದಿರೋರೆಲ್ಲ ತುಂಬ ಜೋಪಾನವಾಗಿ ಬನ್ನಿ. ನಿಮ್ಮ ಪರ್ಸು, ಮೊಬೈಲ್ಸು ಇವೆಲ್ಲ ತುಂಬ ಜೋಪಾನವಾಗಿ ಇಟ್ಕೊಳ್ಳಿ. ಜನ ಜಾತ್ರೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಮತ್ತು ನೀವೆಲ್ಲೂ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಪ್ರೂಫ್ ಏನೂ ಇರಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀವಿ. ಮತ್ತು ಇನ್ನೊಂದು, ಹಬ್ಬ ಅಂತ ಬಂದಾಗ ನಾವು ಯಾರನ್ನೂ ಏನೂ ತಡಿಯೋಕ್ಕಾಗಲ್ಲ, ಇಲ್ಲಿ ಬರಬೇಡಿ ಅಲ್ಲಿ ಮಾಡಬೇಡಿ ಅಂತ. ಯಾಕಂದರೆ KR ಮಾರ್ಕೆಟ್ ಅಂತ ಇವತ್ತಿಂದ ಅಲ್ಲ, ತುಂಬ ಪ್ರಸಿದ್ಧ ಇದು. ಯಾವತ್ತಿಂದನೂ ನಡ್ಕೊಂಬಂದಿರೋಂಥ ಸಂಭ್ರಮಾಚರಣೆ ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ಜನ ಬಂದೇ ಬರ್ತಾರೆ, ಅದನ್ನು ಯಾರ ಕೈಲೂ ತಡೆಯೋಕ್ಕಾಗಲ್ಲ. ನೋಡಿ ಇಲ್ಲಿ ಜನ ಜಾತ್ರೆ. ಇಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾವ ಅಂಗಡಿಗೆ ಹೋಗಬೇಕು, ಯಾವ ಅಂಗಡಿಲಿ ಏನು ಸಿಗುತ್ತೆ ಅಂತ ಜನಕ್ಕೆ ಗೊತ್ತಾಗ್ತಿಲ್ಲ. ಅಷ್ಟು ಜನ ಜಾತ್ರೆ ಆಗಿ ಇಲ್ಲಿದ್ದಾರೆ. ಒಂದಂತೂ ಸತ್ಯ, ಅಂಡರ್ಗ್ರೌಂಡ್ ಅಂತೂ ಫಿಲ್ ಆಗೋಗಿದೆ. ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಇಲ್ಲಿ ನೋಡ್ಬೋದು ನೀವು, ಹೂವು, ಚೆಂಡು ಹೂವು ಆಗಿರ್ಬೋದು, ಸಾವಂತಿಗೆ ಆಗಿರ್ಬೋದು, ತುಂಬ ಫ್ರೆಶ್ ಆಗಿದ್ದಾವೆ. ಬಟ್ ರೇಟ್ ಅಂತೂ ಗಗನಕ್ಕಿದೆ. ಆದರೂ ನಮ್ಮ ಜನ ಬಿಡಲ್ಲ, ಅದನ್ನು ತಗೊತಾರೆ. ಸರ್, ಇವತ್ತು ಕನಕಾಂಬರ ಬಂದು 4,000 ಇದೆ. 4,000. ಮಲ್ಲಿಗೆ ಬಂದು 1,000 ರೂಪಾಯಿ ಇದೆ. ಓಕೆ. ಬೇರೆ ಹೂವೆಲ್ಲ 400 ರೂಪಾಯಿ ಇದೆ. ಶಾವಂತಿ ಎಲ್ಲ ಓಕೆ, ಪರವಾಗಿಲ್ಲ. ನಾಳೆ ಇನ್ನೂ ಜಾಸ್ತಿ ಆಗ್ಬೋದು. ಸೊ ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು JP ನಗರ. ಹೌದು. ಸೊ ಈ ರಶಲ್ಲಿ ಪರ್ಚೇಸ್ ಮಾಡಿದ್ದಕ್ಕೆ ನಿಮ್ಗೆ ಹೇಗೆ ಅನಿಸ್ತು? ಅಲ್ಲ, ನಮಗೆ ಈ ಹಬ್ಬ ಯಾಕಂದ್ರೆ ಬರುತ್ತೆ ಅನ್ಸುತ್ತೆ. ಯಾಕೆ ಸರ್? ಒಳಗಡೆ ಬಂದು ಹೋಗೋಕ್ಕಾಗ್ತಿಲ್ಲ. ನಿಮ್ಮ ಹೆಣ್ಮಕ್ಳು ಯಾರು ಬಂದಿಲ್ವಾ ನಿಮ್ಮ ಜೊತೆಗೆ? ಅವ್ರು ಬರ್ಲಿಕ್ಕೆ ಆಗಲ್ವಲ್ಲ ಒಳಗಡೆ, ಪಾಪ. ಅಷ್ಟು ಜನ ಇದ್ದಾರೆ. ಅಷ್ಟು ಜನ. ಸೊ ಈ ಹಬ್ಬಕ್ಕೆ ಏನು ಹೇಳಿ? ನಿಜವಾಗ್ಲೂ ಏನು ಹೇಳಿ, ವರಮಹಾಲಕ್ಷ್ಮಿನ ಇನ್ನೂ 4 ವಾರ ಇದೆ. ಹೆಣ್ಮಕ್ಳೆಲ್ಲ ನಿಧಾನವಾಗಿ ಮಾಡಿ ಅಲ್ವಾ? ಹೌದು. ಆ ಥರ ಬೀಳೋದು ಬೇಡ. 4 ವಾರನೂ ಮಾಡಿ, ಎಲ್ರಿಗೂ ಅನುಕೂಲ ಆಗುತ್ತೆ. ಇದರಲ್ಲಿ ಚೈನುಗಳು ಕಳ್ಕೊಳ್ಳೋದು, ಪ್ಯಾಕೆಟ್ಗಳು ಆಗೋದು ಇವೆಲ್ಲ ನಡೆಯುತ್ತಿಲ್ಲ. ಅದರಿಂದ ದಯವಿಟ್ಟು ಆ ಥರ ಬೀಳ್ಬೇಡಿ. 4 ವಾರ ಇದೆ, ಎಲ್ಲರೂ ಮಾಡಿ ಅಷ್ಟೇ. ಬಾಳೆಹಣ್ಣು ಆಗಿರ್ಬೋದು ನೋಡಿ, ಎಲ್ಲ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲೆಲ್ಲ ಕಟ್ಟಿರೋಂಥ ಹೂವು ತರಾವರಿ ಹೂವು. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ಜನ ಇದ್ದಾರೆ. ಅದನ್ನಂತೂ ತೊಗೊಳೋದಕ್ಕೆ ಮುಗಿದು ಬೀಳ್ತಾ ಇದ್ದಾರೆ ನಮ್ಮ ಜನ. ಇವಾಗ 800 ಆಗಿರ್ಬೋದು, 1000 ಆಗಿರ್ಬೋದು, 2000 ಆಗಿರ್ಬೋದು, ಎಷ್ಟೇ ಆದರೂ ಜನ ತೊಗೊಂಡು ಹೋಗಿ ವರಮಹಾಲಕ್ಷ್ಮಿ ಹಬ್ಬನ, ಆ ಲಕ್ಷ್ಮಿನ ಕಳಕಳಿಯಾಗಿ ಇಳಿಸೋದಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಅದೆಲ್ಲ ನೀವು ಆ್ಯಕ್ಚುಲಿ ನೋಡ್ತೀರಾ ವಾಟ್ಸಪ್ ಸ್ಟೇಟಸಲ್ಲಿ, ಇನ್ಸ್ಟಾಗ್ರಾಮ್ ವೀಡಿಯೋಸಲ್ಲಿ ಇಲ್ಲಿ ಬಂದೇ ಬರುತ್ತೆ ನಿಮಗೆ. ನೋಡಿ ಇಲ್ಲಿ ಜನ ಹೆಂಗೆಲ್ಲ ಹೂವು ಪರ್ಚೇಸ್ ಮಾಡ್ತಿದ್ದಾರೆ, ಎಷ್ಟು ಬಾರೇ ತೊಗೊಂಡು ಹೋಗ್ತಿದ್ದಾರೆ. 1 ಮೊಳ ಅಲ್ಲ, 2 ಮೊಳ ಅಲ್ಲ, 15 ಬಾರ್ 20 ಬಾರ್ ಅಂತ ನಾವೇ ನೋಡಿದ್ವಿ. ಆಮೇಲೆ ನೋಡಿ ಇಲ್ಲಿ ಮೂಟೆ ಗ್ರಾಹಕರು ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ನಮ್ಮ ಇಲ್ಲಿ ಮಾರುಕಟ್ಟೆ ನಿಮ್ಗೆ ಯಾವತ್ತೂ ತುಂಬ ರಾರಾಜಿಸ್ತಾ ಇರುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ ನಿಮ್ಗೆ ಆಚೆಗಡೆಯಿಂದ ನೋಡಿದಾಗ. ಬಟ್ ಒಳಗಡೆ ಹೋದಾಗಂತೂ ಕಾಲಿಡೋಕ್ಕಂತೂ ಜಾಗ ಇಲ್ಲ. ಇಲ್ಲೆಲ್ಲ ನೋಡಿ ಇಲ್ಲಿ ತಾವರೆ ಹೂವು ಟೈಪಲ್ಲೆಲ್ಲ ಡಿಸೈನ್ ಮಾಡಿ ಇಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಪ್ರಯುಕ್ತ ಜನ ಹೇಗಿದ್ದಾರೆ ನೋಡಿ. ಹೂವಿನ ಮಾರ್ಕೆಟ್ ಅಂತೂ ಕಾಲು ಹಾಕೋದಕ್ಕೆ ಜಾಗ ಇಲ್ಲ. ನೀವೇನಾದರೂ ಬರೋರಿದ್ದರೆ ಹುಷಾರಾಗಿ ಬನ್ನಿ, ಮಕ್ಕಳನ್ನೆಲ್ಲ ಜೋಪಾನವಾಗಿ ಕರ್ಕೊಂಡ್ಬನ್ನಿ. ಮಕ್ಕಳನ್ನ ಕರ್ಕೊಂಡೇ ಬರಬೇಡಿ. ನನ್ನ ಪ್ರಕಾರ ನಿಮ್ಮ ಪರ್ಸು ಹಾಗೂ ಮೊಬೈಲ್ಗಳನ್ನು ತುಂಬ ಜೋಪಾನವಾಗಿ ಇಟ್ಕೊಳ್ಳಿ. ದ್ವಿಚಕ್ರ ವಾಹನದಲ್ಲಿ ಬಂದರೆ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಚೆನ್ನಾಗಿದೆ, ಮುಂಚಿನ ಥರ ಇಲ್ಲ, ತುಂಬ ನೀಟಾಗಿ ತುಂಬ ವ್ಯವಸ್ಥಿತವಾಗಿದೆ. ಹಾಗಾಗಿ ನೀವು 2 ವೀಲರ್ ತೊಗೊಂಡು ಬಂದರೂ ಪಾರ್ಕಿಂಗ್ ಇದೆ. ಆದರೆ ಜನ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ. ಮತ್ತು ಇಲ್ಲಿ ಬುಟ್ಟಿ ಹಾರಗಳಿದ್ದಾವೆ, ನಿಮಗೆ ಮಾರಿದ್ದಾವೆ. ಎಲ್ಲ ಥರ ಹೂವು, ತರಾವರಿ ಹೂವು ಇದೆ. ಜನ ಅಂತೂ ಎಲ್ಲ ತೊಗೊತಿದ್ದಾರೆ. ಅಕ್ಕ ಯಾರೋ ನೋಡ್ಬೋದು ನೀವಲ್ಲಿ, ಫುಲ್ಲು ಬಾರ್ 15 ಬಾರ್ 20 ಬಾರ್ ಹಾಕ್ತಿದ್ದಾರೆ. ಅವ್ರಿಗಂತೂ ವ್ಯಾಪಾರ ತುಂಬ ಆಗ್ತಿದೆ. ಬಟ್ ಒಂದಂತೂ ನಿಜ, ಜನರೇ ಅರ್ಥ ಮಾಡ್ಕೊಳ್ಳಿ, ಏನೇ ತೊಗೊಳೋದಕ್ಕಿಂತ ಮುಂಚೆ, ಏನೇ ಮಾಡೋಕ್ಕಿಂತ ಮುಂಚೆ ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಫಸ್ಟ್ ಆ ಸೇಫ್ಟಿ ನೋಡ್ಕೊಳ್ಳಿ. ಬನ್ನಿ, ಸುರಕ್ಷಿತವಾಗಿ ಎಲ್ಲ ತೊಗೊಂಡು ನೀವು ಹೋಗಿ ಶುಕ್ರವಾರ ಹಬ್ಬ ಏನು ನಡೆಯುತ್ತೋ ಅದನ್ನು ಆರಾಮಾಗಿ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಬಟ್ ಆಮೇಲೆ ಕಳ್ಕೊಂಡು ವರಮಹಾಲಕ್ಷ್ಮಿ ಹಬ್ಬದ ದಿನ ಅಯ್ಯೋ ನನಗೆ ಹಿಂಗಾಗೋಯ್ತು ಅಂತ ಕೂತ್ಕೋಬೇಡಿ ನೀವು ಸ್ವರೂಪಕೊಂಡು. ಇಲ್ಲಿ ನೋಡ್ಬೋದು ನೀವು, ಬರೀ ವಯಸ್ಸಾದವರು, ಹೆಂಗಸರು ಮತ್ತು ಅವರು ಎಲ್ಲ ಬಂದಿಲ್ಲ, ಮಕ್ಕಳು ಬಂದಿದ್ದಾರೆ. ಮಕ್ಕಳು ಕೂಡ ಪರ್ಚೇಸ್ ಮಾಡ್ತಿದ್ದಾರೆ, ಏನೇನು ಬೇಕು ಎಲ್ಲ ಅಂತೆಲ್ಲ. ಚಿಕ್ಕ ಮಕ್ಕಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ. KR ಮಾರ್ಕೆಟಲ್ಲಿ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ.
ಬಿಕಾಸ್ ತುಂಬ ಜನ ಇದ್ದಾರೆ, ಕಾಲಿಡ ಕೂಡ ಜಾಗ ಇಲ್ಲ. ಇದು ಯಾವಾಗಲೂ ನಡೆದಿರೋದು ಅಂತ ಅನ್ಕೋಬೇಡಿ, ಅಟ್ ಪ್ರೆಸೆಂಟ್ ನಡೀತಾ ಇರೋವಂಥದ್ದು ಇವತ್ತು ಬುಧವಾರ ನಡೀತಾ ಇರೋವಂಥ ಇವಾಗ ದೃಶ್ಯನ ನಾವು ನಿಮಗೆ ತೋರಿಸ್ತಿದ್ದೀವಿ. ಎಷ್ಟು ಸರ್ ಕೆ ಜಿ? ಎಲ್ಲ ದುಬಾರಿ ಆಗಿದೆ ಇವತ್ತು, ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ, ಆದರೂ ಜನ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದರೆ ಹೆಣ್ಮಕ್ಳು ಬರೋ ಜಾಗದಲ್ಲಿ ನೀವು ಗಂಡು ಮಕ್ಳು ಬಂದು ಪರ್ಚೇಸ್ ಮಾಡ್ತಾ ಇದ್ರಿ, ಅವರು ಬಂದಿರೋ ಸರ್ ಈಚೆ ನಿಂತಿದ್ದಾರೆ, ನಾನು ಕಳೆದೋಗ್ಬಿಟ್ಟಿದ್ದಾರೆ ಪಾಪ. ಹಂಗಾರೆ ಎಷ್ಟಿದೆ ಸರ್ ರೇಟು? ರೇಟ್ ಎಲ್ಲ 300, 400, 500 kg. ಮೊಗ್ಗೆಲ್ಲ ಎಷ್ಟಿದೆ ಸರ್ ರೇಟು? ಮೊಗ್ಗು ಕೇಳಿಲ್ಲ, ಮಲ್ಲಿಗೆ ಮಾರು 200 ರೂಪಾಯಿ ಹೇಳ್ತಾ ಇದ್ದಾರೆ. ಓಕೆ ಸರ್, ತಮ್ಮ ಹೆಸರು ಸರ್? ಇನ್ನೊಂದೇನು ಅಂದರೆ ಅಕ್ಕಪಕ್ಕ ಕಂಟೈನರ್ಗಳಲ್ಲಿ ನಿಂತಿದ್ದಾವೆ, ಆ ಕಡೆ ಈ ಕಡೆ ಫುಲ್ಲು ಆ ಕಡೆಯಿಂದ ಇಳಿಸ್ಕೊಂಡು ಬರ್ತಿದ್ದಾರೆ. ಒಂದು ಕಡೆ ಜನ ತೊಗೊಂಡು ಹೋಗ್ತಿದ್ದಾರೆ, ಇನ್ನೊಂದು ಕಡೆ ಲಾಡ್ ತುಂಬ್ತಾ ಇದ್ದಾರೆ, ಬರ್ತಾ ಇದ್ದಾವೆ ತರಾವರಿ ಹೂವುಗಳಂತೂ. ನಿಮ್ಗೇನು ಯಾವುದಕ್ಕೂ ಯಾರಾದರೂ ಹೋಗಿ ಹಣ ಖಾಲಿ ಆಯ್ತಾ ಅನ್ನೋ ಪ್ರಶ್ನೆಗಂತೂ ಇಲ್ಲಿ ನಮ್ಮ ಯಾರೂ ಬಿಡ್ತಿಲ್ಲ. ಅದು ಎಷ್ಟೇ ಸಾವಿರ ಆದ್ರೂ ಸರಿ, ಅವರು ಬೇರೆ ಕಡೆಯಿಂದ ತರಿಸ್ಕೊತಿದ್ದಾರೆ, ಕಂಟೈನರ್ ಲೋಡ್ ಆಗ್ತಿದೆ, ಅನ್ಲೋಡ್ ಆಗ್ತಿದೆ, ಎಲ್ಲ ಥರನೂ ಬಂದು ತೊಗೊಂಡು ಬರ್ತಿದ್ದಾರೆ. ಮೂಟೆ ಹೂವುಗಳಂತೂ ಬರ್ತಿದ್ದಾವೆ. ನಮ್ಮ ಜನಕ್ಕೆ ಏನೇನು ಬೇಕು ಸೌಲಭ್ಯಗಳನ್ನ ಅದನ್ನು ಎಲ್ಲ ಸಿಗೋ ಥರ ಮಾಡ್ತಿದ್ದಾರೆ ಇಲ್ಲಿ. 600, 1000 ಜೋರಿದೆಯಾ? ಚೆನ್ನಾಗಿರೋ ಹೂವು ಹೆಂಗಿರುತ್ತೆ ಹಂಗೆ ಹೋಗುತ್ತೆ. ನೀವು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ರಿ? ನಾವ 3000. 3000ಕ್ಕೆ ಪರ್ಚೇಸ್ ಮಾಡಿದ್ರ? ಮಾಮೂಲು ಟೈಮಲ್ಲಾದರೆ ಇನ್ನೂ ಕಮ್ಮಿ ಆಗುತ್ತೆ. ಎಷ್ಟು ಕಮ್ಮಿ ಆಗುತ್ತೆ? ಅದ ಹೂವು ಹೆಂಗೆ ಬರುತ್ತೆ ಹಂಗೆ. ಅವಾಗ ಇನ್ನೂ 500 ರೂಪಾಯಿಗೆ 1 kg ಬರುತ್ತೆ ಹಂಗೆ. ಇವತ್ತು ಮಾತ್ರ ರೇಟ್ ನಾಳೆನೂ ಇರುತ್ತೆ. ಹಬ್ಬ ಮುಗಿಯೋವರೆಗೂ ಇರುತ್ತೆ ಇದೇ ರೇಟ್. ಅಣ್ಣ ಎಷ್ಟು ಅರ ಯಾವುದು ಅಣ್ಣ? ಇದು 250. 250. ಏನು ಕಮ್ಮಿ ಇಲ್ವಾ? ಕಮ್ಮಿ ಇಲ್ಲ ಅಣ್ಣ. ಇವತ್ತು ಅಷ್ಟೇನಾ, ನಾಳೆನೂ ಅಷ್ಟೇನಾ? ಅಷ್ಟೇ, 2 ದಿವಸ ಅಷ್ಟೇ. 2 ದಿವಸ ಅಷ್ಟೇ. ಕೆ ಜಿ ಎಷ್ಟಿದೆ ಅಣ್ಣ ಮದ್ದು? KG 1000 ರೂಪಾಯಿ ಮೇಲೆ ಆಯ್ತಣ್ಣ. 1000 ರೂಪಾಯಿ ಮೇಲೆ ಇದೆ. ಹೌದಾ? ನಿಮ್ಗೆ ವರ್ಕೌಟ್ ಆಗತ್ತಾ? ಹಾಂ, ಆಗ್ತದಣ್ಣ. ಆಗತ್ತಾ? ಇನ್ನೊಂದು ಸ್ನೇಹಿತರೆ, ಇಲ್ಲೆಲ್ಲ ನಮಗೆ ಮುಂಚೆ ಬಂದಾಗ ಕಾಲಿಟ್ಟಾಗೆಲ್ಲ ಫುಲ್ಲು ರಚ್ಚಾಗಿರ್ತಿತ್ತು. ಮಳೆ ಬಿದ್ದಾಗ ನೀಟ್ನೆಸ್ ಇರ್ತಾ ಇರಲಿಲ್ಲ, ಮಕ್ಕಳನ್ನ ಕರ್ಕೊಂಬರೋಕ್ಕಾಗ್ತಿರ್ಲಿಲ್ಲ. ಬಟ್ ಇನ್ನೊಂದು ಏನು ಅಂತಂದರೆ, ಇವಾಗ ಇಂಪ್ರೂವ್ ಆಗಿರೋಂಥ KR ಮಾರ್ಕೆಟ್ನ ನಾವು ಆರಾಮಾಗಿ ತುಂಬ ಚೆನ್ನಾಗಿದೆ, ನೀಟ್ನೆಸ್ ಆಗಿದೆ. ಗಾಡಿ ಪಾರ್ಕಿಂಗಿಗೆ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಗಾಡಿ ಪಾರ್ಕಿಂಗಿಗೆ ನಿಮ್ಗೇನೂ ತೊಂದರೆ ಇಲ್ಲ. ಮೊದಲಾಗಿದ್ದರೆ ನಾವು ಎಲ್ಲಂದ್ರೆ ಗಾಡಿಗಳಾಗ್ತಿದ್ವಿ, ನೋ ಪಾರ್ಕಿಂಗ್ ಬೋರ್ಡ್ ಇತ್ತು, ಮತ್ತು ಪೊಲೀಸರು ಎತ್ಕೊಂಡು ಹೋಗ್ತಿದ್ರು, ಅದೆಲ್ಲ ಸಮಸ್ಯೆಗಳಿರ್ತಿತ್ತು. ಇವಾಗ ಅದಕ್ಕೆಲ್ಲ ಏನೂ ಇಲ್ಲ. ಅದಕ್ಕೆಲ್ಲ ಪೊಲೀಸವರು ಮತ್ತು ಗೌರ್ಮೆಂಟಾಗಿ ಕಡಿವಾಣ ಹಾಕಿದ್ದಾರೆ. ನಿಮ್ಗೊಂದು ಪಾರ್ಕಿಂಗ್ ವ್ಯವಸ್ಥೆ ಅಂತ ಮಾಡಿಕೊಟ್ಟಿದ್ದಾರೆ. ಅದನ್ನು ನೀವು ಸುರಕ್ಷಿತವಾಗಿ ಪಾರ್ಕ್ ಮಾಡಿಬಿಟ್ಟು ಆರಾಮಾಗಿ ಜನರ ಹತ್ರ ಬಂದು ಮಾತಾಡಿಕೊಂಡು ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಹೋಗೋವಂಥ ಸೌಲಭ್ಯ ಇವಾಗ KR ಮಾರ್ಕೆಟಲ್ಲಿದೆ. ಅದು ತುಂಬ ಒಳ್ಳೆಯದು. ಮತ್ತು ಇನ್ನೊಂದೇನು ಅಂದರೆ, ಇಲ್ಲಿ ನೋಡ್ಬೋದು ನೀವು, ಹೂವು ಮಾತ್ರ ಅಲ್ಲ, ಹಣ್ಣುಗಳು ತೊಗೊತೀವಿ. ಆ ಹಣ್ಣು ತರಾವರಿಯಾಗಿದೆ, ಅದನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಹಣ್ಣು ರೇಟ್ ಕೂಡ ನಮಗೆ ಗಗನಕ್ಕಿದೆ. ನೀವು ಒಂಚೂರು ನೋಡಿಕೊಂಡು, ಯಾಕಂದರೆ ತೊಗೊತೀರ, ನಾವು ಏನು ಹೇಳಿದ್ರು ನೀವು ಬಿಡಲ್ಲ ಅನ್ನೋದು ನಮಗೆ ಗೊತ್ತು. ನೋಡಿ, ಎಲ್ಲರೂ ಸೇಫ್ಟಿ ಪರ್ಪಸ್ ಆರಾಮಾಗಿ ನೀವು ವರಮಹಾಲಕ್ಷ್ಮಿ ಹಬ್ಬನ ನೀಟಾಗಿ ಆಚರಿಸಿ. ಬಟ್ ಎಲ್ಲರಿಗೂ ಇನ್ನೊಂದೇನು ಅಂದರೆ, ನಮ್ಮ ಪಬ್ಲಿಕ್ ನ್ಯೂಸ್ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಡ್ವಾನ್ಸಾಗಿ ವಿಶ್ ಮಾಡ್ತಿದ್ದೀವಿ. ಸ್ಟೇ ಸೇಫ್, ಸ್ಟೇ ಹ್ಯಾಪಿ. ನಮ್ಮ ಪಬ್ಲಿಕ್ ನ್ಯೂಸ್ ಕಡೆಯಿಂದ ನಿಮಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಹೇಳ್ತಿದ್ದೀವಿ. ಎಲ್ಲರೂ ಸುರಕ್ಷಿತವಾಗಿರಿ. ಸ್ಟೇ ಸೇಫ್, ಸ್ಟೇ ಹ್ಯಾಪಿ.